ಆದಿತ್ಯಾಯ ವಿದ್ಮಹೇ ಮಾರ್ತಾಂಡಾಯ ಧೀಮಹಿ ತನ್ನೋ ಸೂರ್ಯ ಪ್ರಚೋದಯಾತ್. ನಮಸ್ಕಾರ ವೀಕ್ಷಕರೇ. ಸಿಂಹರಾಶಿಯವರಿಗೆ ಜುಲೈ 12ರಿಂದ 18ರವರೆಗೆ ವಾರ ಭವಿಷ್ಯ ಹೇಗಿದೆ ಅಂತ ನೋಡೋಣ. ವೃತ್ತಿಯಲ್ಲಿ ಈ ವಾರ ನಿಮ್ಮ ಆಫೀಸ್ನಲ್ಲಿ ನಡೆಯುವ ದೊಡ್ಡ ಮೀಟಿಂಗ್ನಲ್ಲಿ ನೀವೇ ಮುಂದೆ ನಿಂತು ಪ್ರೆಸೆಂಟೇಷನ್ ನೀಡ್ತೀರಾ. ನಿಮ್ಮ ಲೀಡರ್ಶಿಪ್ ಕ್ವಾಲಿಟೀಸಿಂದ ತುಂಬ ಚೆನ್ನಾಗಿ ನಿಭಾಯಿಸ್ತೀರಾ, ಫುಲ್ ಶೈನ್ ಆಗ್ತೀರಾ. ಈ ಸಂದರ್ಭದಲ್ಲಿ ಪ್ರಮುಖ ವ್ಯಕ್ತಿಗಳನ್ನು ಭೇಟಿಯಾಗಿ ಪರಿಚಯ ಮಾಡಿಕೊಂಡು ನಿಮ್ಮ ವೃತ್ತಿಯ ಬೆಳವಣಿಗೆಗೆ ತುಂಬ ಸಹಾಯ ಆಗುತ್ತೆ. ಕರ್ಮಸ್ಥಾನದ ಕುಜ ನಿಮ್ಮಲ್ಲಿ ಮಹತ್ವಾಕಾಂಕ್ಷೆಯನ್ನು ಹೆಚ್ಚಿಸ್ತಾನೆ. ಫುಲ್ ಆತ್ಮವಿಶ್ವಾಸ ಜಾಸ್ತಿ ಇರುತ್ತೆ ಮತ್ತು ನಿಮ್ಮಲ್ಲಿ ಸ್ವಲ್ಪ ಕೋಪನೂ ಜಾಸ್ತಿ ಮಾಡ್ತಾನೆ. ಆಫೀಸ್ನಲ್ಲಿ ನೀವು ತುಂಬ ತಾಳ್ಮೆಯಿಂದ ಇದ್ಬಿಟ್ರೆ ನಿಮಗೆ ಅನುಕೂಲ ಆಗುತ್ತೆ. ಆಫೀಸ್ನಲ್ಲಿ ಪ್ರತಿದಿನದ ಕೆಲಸದ ಜವಾಬ್ದಾರಿಗಳಲ್ಲಿ ಸಡನ್ ಆಗಿ ಚೇಂಜಸ್ ನೀವು ಕಾಣಬಹುದು. ನೀವು ರಿಯಾಕ್ಟ್ ಮಾಡದೆ ನಿಮ್ಮ ಕೆಲಸವನ್ನು ಮಾಡ್ತಾ ಇದ್ದರೆ ಅದರಿಂದ ನಿಮ್ಮ ಸೀನಿಯರ್ಸ್ ಅಥವಾ ಸುಪೀರಿಯರ್ಸ್ ನಿಮಗೆ ಜಾಸ್ತಿ ವ್ಯಾಲ್ಯೂ ಕೊಡ್ತಾರೆ. ಬಿಸ್ನೆಸ್ ಮಾಡೋರಿಗೆ ದೊಡ್ಡ ನಿರ್ಧಾರಗಳನ್ನು ಏನಾದರೂ ತಗೋಬೇಕಾದ್ರೆ ಆತುರನೇ ಪಡಕ್ಕೆ ಹೋಗಬೇಡಿ. ಸ್ವಲ್ಪ ಎಚ್ಚರಿಕೆಯಿಂದ ಆಲೋಚನೆ ಮಾಡಿ ನಿರ್ಧಾರಗಳನ್ನು ತಗೊಳ್ಳಿ. ಮತ್ತು ಈ ವಾರದ ಹಣಕಾಸಿನ ವಿಚಾರದಲ್ಲಿ ಹೇಳಬೇಕಾದ್ರೆ ಹಂತವಾಗಿ ಆದಾಯದಲ್ಲಿ ಪ್ರಗತಿಯನ್ನು ನೀವು ಕಾಣ್ತೀರಾ. ಹಳೆಯ ಹೂಡಿಕೆಯಿಂದನೂ ಒಳ್ಳೆಯ ಲಾಭವನ್ನು ನೀವು ನೋಡಬಹುದು. ಆದರೆ ಕೆಲವೊಂದು ಸಲ ನಾವು ತುಂಬ ಸ್ಟ್ರೆಸ್ನಲ್ಲಿದ್ದಾಗ ನಮ್ಮ ಸ್ಟ್ರೆಸ್ನ ಕಮ್ಮಿ ಮಾಡ್ಕೊಳ್ಳೋಕ್ಕಂತ ನಮ್ಮ ಆಸೆಯ ಪ್ರಕಾರ ಫುಲ್ ಖರ್ಚು ಮಾಡ್ತೀವಿ. ಅದು ಕೂಡ ಕಂಟ್ರೋಲೇ ಇರಲ್ಲ. ತುಂಬ ಖರ್ಚಾಗೋಗುತ್ತೆ. ಆಮೇಲೆ ಇಷ್ಟು ಖರ್ಚಾಯಿತು ಅಂತ ಮತ್ತೆ ಸ್ಟ್ರೆಸ್ಗೆ ಒಳಗಾಗ್ತೀವಿ. ಅದರಿಂದ ಖರ್ಚು ಮಾಡುವ ಮುನ್ನ ತುಂಬ ಸಲ ಯೋಚನೆ ಮಾಡಿ ಖರ್ಚು ಮಾಡೋದು ಒಳ್ಳೆಯದು. ಕುಟುಂಬದ ವಿಚಾರ ಹೇಳಬೇಕಾದ್ರೆ ಕೆಲಸದಲ್ಲಿ ಫುಲ್ ಆ್ಯಕ್ಟಿವ್ ಆಗಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ತೀರಾ. ಫುಲ್ ಎಂಗೇಜ್ ಆಗಿಬಿಡ್ತೀರಾ ಕೆಲಸದಲ್ಲಿ. ಮನೆಯ ಜವಾಬ್ದಾರಿಗಳಲ್ಲಿ ಸ್ಥಿರತೆಯನ್ನು ನೀವು ಕಾಣಬಹುದು. ಮನೆಯಲ್ಲಿ ನಿಮಗೆ ರಿಲ್ಯಾಕ್ಸ್ಡ್ ಆದ ವಾತಾವರಣ ಜೊತೆಗೆ ಮನೆಯವರಿಂದ ಎಮೋಷ್ನಲ್ ಸಪೋರ್ಟ್ ಕೂಡ ನಿಮಗೆ ಸಿಗುತ್ತೆ. ನಿಮ್ಮ ಮನಸ್ಸಿಗೆ ಒಂಥರ ನೆಮ್ಮದಿ ಇರುತ್ತೆ. ಆರೋಗ್ಯದ ವಿಚಾರ ಹೇಳಬೇಕಾದ್ರೆ ನಿಮ್ಮನ್ನು ನೀವು ಫುಲ್ ಕೆಲಸದಲ್ಲಿ ಪುಷ್ ಮಾಡುವ ಬದಲು ಒಂದು ಮಾಡ್ರೇಷನ್ನಲ್ಲಿ ಕೆಲಸ ಮಾಡೋದು ಒಳ್ಳೆಯದು. ಲಿಮಿಟ್ಗಿಂತ ಹೆಚ್ಚು ಕೆಲಸ ಮಾಡ್ತೀರಾ, ಆಯಾಸ ಮಾಡ್ಕೊತೀರಾ. ಜಾಸ್ತಿ ಕೆಲಸ ಮಾಡಿ ಆ ಟೈಮ್ವರೆಗೂ ಕೆಲಸ ಮಾಡಿ. ಜಾಸ್ತಿ ಕೆಲಸ ಮಾಡಿಕೊಂಡು ಆಯಾಸ ಮಾಡ್ಕೊಳ್ಳೋಕೆ ಹೋಗಬೇಡಿ. ಎಕ್ಸಾಸ್ಟ್ ಆಗೋಗ್ತೀರಾ ನೀವು. ಓವರ್ ಕಮಿಟ್ ಆಗಬೇಡಿ. ಯೋಚನೆ ಮಾಡಿ ಒಪ್ಪಿಗೆ ಕೊಡಿ. ತಲೆಯಲ್ಲಿ ತುಂಬಾ ಟೆನ್ಷನ್ ಇರುತ್ತೆ ಈ ವಾರ. ಅದರಿಂದ ಶೋಲ್ಡರ್ ಪೇನು ಅಥವಾ ಲೋವರ್ ಬ್ಯಾಕ್ ಪೇನು ಇಲ್ಲ ಕಣ್ಣಿಗೆ ಆಯಾಸ ಆಗೋ ಸಾಧ್ಯತೆ ಇರುತ್ತೆ. ಆದಷ್ಟು ನೀವು ಸಿಂಪಲ್ ಡಯಟ್ ಮತ್ತು ಕನ್ಸಿಸ್ಟೆಂಟ್ ರೂಟೀನ್ ಅಂದರೆ ಪ್ರತಿದಿನ ಮೆಡಿಟೇಷನ್ನು, ವಾಕಿಂಗು, ಬ್ರೀದಿಂಗ್ ಎಕ್ಸಸೈಸು ಆ ಥರ ಏನಾದರೂ ಒಂದು ರೆಗ್ಯುಲರ್ ಆಗಿ ಮಾಡ್ಕೋಬೇಕು. ಮತ್ತು ನಿಮ್ಮನ್ನು ನೀವು ಹೈಡ್ರೇಟ್ ಮಾಡ್ಕೋಬೇಕು. ಸಾಕಷ್ಟು ನೀರನ್ನು ಕುಡಿಬೇಕು ಮತ್ತು ತಪ್ಪದೆ 8 ಗಂಟೆವರೆಗೂ ನೀವು ನಿದ್ದೆ ಮಾಡಲೇಬೇಕು. ಆವಾಗ ನಿಮಗೆ ಫ್ರೆಶ್ ಫೀಲ್ ಆಗುತ್ತೆ. ಇಲ್ಲಾಂದರೆ ಏನೇನೋ ಯೋಚನೆ ಮಾಡಿಕೊಂಡು ತಲೆಯಲ್ಲಿ ಟೆನ್ಷನ್ ಮಾಡಿಕೊಂಡು ಆರೋಗ್ಯ ಕೆಡಿಸ್ಕೊತೀರ. ಪರಿಹಾರ ಬಂದು ಪ್ರತಿದಿನ ಸೂರ್ಯನಿಗೆ ನಮಸ್ಕಾರವನ್ನು ಮಾಡಿಕೊಂಡು ನೀರನ್ನು ಅರ್ಪಿಸಿ ಮತ್ತು ಓಂ ಸೂರ್ಯಾಯ ನಮಃ ಅಂತ ಮಂತ್ರವನ್ನು 108 ಸಲ ಹೇಳ್ಕೊಳ್ಳಿ. ಬಡವರಿಗೆ ಕೈಲಾದಷ್ಟು ದಾನ ಮಾಡಿ. ನಿಮ್ಮ ತಂದೆಗೆ ಏನಾದರೂ ತಂದುಕೊಡಿ. ಅವರನ್ನು ತುಂಬ ಗೌರವದಿಂದ ಮಾತಾಡಿಸಿ, ಪ್ರೀತಿಯಿಂದ ಕೇರ್ ಮಾಡಿ ಅವರನ್ನು. ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ. ಧನ್ಯವಾದಗಳು.